ಮೈಸೂರಿನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ರಜಿನ್ ಅಲಿಯಾಸ್ ಕಣ್ಣನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೇರಳದ ತ್ರಿಶೂರ್ ಮೂಲದ ರಜಿನ್ ಮತ್ತು ಪ್ರಮೋದ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಬಳಿಕ ರಜಿನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 2 ದಿನದ ಬಳಿಕ ಓರ್ವನನ್ನ ಅರೆಸ್ಟ್ ಮಾಡಿದೆ ಖಾಕಿ ಪಡೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರಿನಲ್ಲಿ ಹಾಡಹಗಲೇ ವಾಹನ ಅಡ್ಡಗಟ್ಟಿ ದರೋಡೆ ಮಾಡಿರುವ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ದಿನ ಕಳೆದ ಮೇಲೆ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರಂತೆ. ಕೇರಳ ಮೂಲದವರು. ತ್ರಿಶೂರ್ನಲ್ಲೇ ಈತನ ಬಂಧನ ಆಗಿದೆ. ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ಒಬ್ಬ ಅಲ್ಲ, ಇನ್ನೂ ಇದ್ರು ಈತನ ಜೊತೆಗೆ. ಸೊ ಅವರೆಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸರು ಆ ಆಯಾಮದಲ್ಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, 6 ದಿನದ ಅಂತರದಲ್ಲಿ ಬೀದರ್, ಮಂಗಳೂರು, ಮೈಸೂರು, ವಿಜಯಪುರ ಇಲ್ಲೆಲ್ಲ ರಾಬರಿ ಆಗಿ ಹೋಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈಸೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಂದ್ರೆ ರೋಡಲ್ಲಿ ವಾಹನ ಹೋಗ್ತಾ ಇತ್ತು, ಆಗ ಅಡ್ಡಗಟ್ಟಿ ವಾಹನವನ್ನ ಚಾಕು ತೋರಿಸಿ, ಗನ್ ತೋರಿಸಿ ಅವ್ರ ಹತ್ರ ಇದ್ದಂಥ ಹಣವನ್ನ ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಬಟ್ ಎಷ್ಟು ಹಣ ಇತ್ತು, ಬಟ್ ಅದು ಎಲ್ಲಿ ಹಣ, ಅದರ ಮೂಲ ಏನು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಕಾರಣ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಹವಾಲಾ ಹಣ ಆಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಬಟ್ ಹಗಲೇ ದರೋಡೆ ಮಾಡಿದ್ರಲ್ಲ, ಈ ಆರೋಪಿಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇತ್ತು. ಮೈಸೂರಿನಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು ಈ ದರೋಡೆ ಕೇಸ್ನಿಂದಾಗಿ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಲ್ಲಿ ಆದಂತಹ ಘಟನೆ. ಅದಕ್ಕೆ ಸಂಬಂಧಪಟ್ಟಂತ ಓರ್ವನ ಬಂಧನ ಆಗಿದೆ. ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಬ್ಬರ ವಿಚಾರಣೆ ಆದ ಬಳಿಕ ಒಬ್ಬನನ್ನ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ರಜಿನ್ ಅಲಿಯಾಸ್ ಕಣ್ಣನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೇರಳದ ತ್ರಿಶೂರ್ ಮೂಲದ ರಜಿನ್ ಮತ್ತು ಪ್ರಮೋದ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಬಳಿಕ ರಜಿನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 2 ದಿನದ ಬಳಿಕ ಓರ್ವನನ್ನ ಅರೆಸ್ಟ್ ಮಾಡಿದೆ ಖಾಕಿ ಪಡೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರಿನಲ್ಲಿ ಹಾಡಹಗಲೇ ವಾಹನ ಅಡ್ಡಗಟ್ಟಿ ದರೋಡೆ ಮಾಡಿರುವ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ದಿನ ಕಳೆದ ಮೇಲೆ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರಂತೆ. ಕೇರಳ ಮೂಲದವರು. ತ್ರಿಶೂರ್ನಲ್ಲೇ ಈತನ ಬಂಧನ ಆಗಿದೆ. ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ಒಬ್ಬ ಅಲ್ಲ, ಇನ್ನೂ ಇದ್ರು ಈತನ ಜೊತೆಗೆ. ಸೊ ಅವರೆಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸರು ಆ ಆಯಾಮದಲ್ಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, 6 ದಿನದ ಅಂತರದಲ್ಲಿ ಬೀದರ್, ಮಂಗಳೂರು, ಮೈಸೂರು, ವಿಜಯಪುರ ಇಲ್ಲೆಲ್ಲ ರಾಬರಿ ಆಗಿ ಹೋಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈಸೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಂದ್ರೆ ರೋಡಲ್ಲಿ ವಾಹನ ಹೋಗ್ತಾ ಇತ್ತು, ಆಗ ಅಡ್ಡಗಟ್ಟಿ ವಾಹನವನ್ನ ಚಾಕು ತೋರಿಸಿ, ಗನ್ ತೋರಿಸಿ ಅವ್ರ ಹತ್ರ ಇದ್ದಂಥ ಹಣವನ್ನ ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಬಟ್ ಎಷ್ಟು ಹಣ ಇತ್ತು, ಬಟ್ ಅದು ಎಲ್ಲಿ ಹಣ, ಅದರ ಮೂಲ ಏನು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಕಾರಣ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಹವಾಲಾ ಹಣ ಆಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಬಟ್ ಹಗಲೇ ದರೋಡೆ ಮಾಡಿದ್ರಲ್ಲ, ಈ ಆರೋಪಿಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇತ್ತು. ಮೈಸೂರಿನಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು ಈ ದರೋಡೆ ಕೇಸ್ನಿಂದಾಗಿ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಲ್ಲಿ ಆದಂತಹ ಘಟನೆ. ಅದಕ್ಕೆ ಸಂಬಂಧಪಟ್ಟಂತ ಓರ್ವನ ಬಂಧನ ಆಗಿದೆ. ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಬ್ಬರ ವಿಚಾರಣೆ ಆದ ಬಳಿಕ ಒಬ್ಬನನ್ನ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ರಜಿನ್ ಅಲಿಯಾಸ್ ಕಣ್ಣನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೇರಳದ ತ್ರಿಶೂರ್ ಮೂಲದ ರಜಿನ್ ಮತ್ತು ಪ್ರಮೋದ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಬಳಿಕ ರಜಿನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 2 ದಿನದ ಬಳಿಕ ಓರ್ವನನ್ನ
ಅರೆಸ್ಟ್ ಮಾಡಿದೆ ಖಾಕಿ ಪಡೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರಿನಲ್ಲಿ ಹಾಡ ಹಗಲೇ ವಾಹನ ಅಡ್ಡಗಟ್ಟಿ ದರೋಡೆ ಮಾಡಿರುವ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ದಿನ ಕಳೆದ ಮೇಲೆ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರಂತೆ. ಕೇರಳ ಮೂಲದವರು. ತ್ರಿಶೂರ್ನಲ್ಲೇ ಈತನ ಬಂಧನ ಆಗಿದೆ. ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ಒಬ್ಬ ಅಲ್ಲ, ಇನ್ನೂ ಇದ್ರು ಈತನ ಜೊತೆಗೆ. ಸೊ ಅವರೆಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸರು ಆ ಆಯಾಮದಲ್ಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, 6 ದಿನದ ಅಂತರದಲ್ಲಿ ಬೀದರ್, ಮಂಗಳೂರು, ಮೈಸೂರು, ವಿಜಯಪುರ ಇಲ್ಲೆಲ್ಲ ರಾಬರಿ ಆಗಿ ಹೋಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈಸೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಂದ್ರೆ ರೋಡಲ್ಲಿ ವಾಹನ ಹೋಗ್ತಾ ಇತ್ತು. ಆಗ ಅಡ್ಡಗಟ್ಟಿ ವಾಹನವನ್ನ ಚಾಕು ತೋರಿಸಿ, ಗನ್ ತೋರಿಸಿ ಅವ್ರ ಹತ್ರ ಇದ್ದಂಥ ಹಣವನ್ನ ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಬಟ್ ಎಷ್ಟು ಹಣ ಇತ್ತು, ಬಟ್ ಅದು ಎಲ್ಲಿ ಹಣ, ಅದರ ಮೂಲ ಏನು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಕಾರಣ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಹವಾಲಾ ಹಣ ಆಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಬಟ್ ಹಾಡ ಹಗಲೇ ದರೋಡೆ ಮಾಡಿದ್ರಲ್ಲ, ಈ ಆರೋಪಿಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇತ್ತು. ಮೈಸೂರಿನಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು ಈ ದರೋಡೆ ಕೇಸ್ನಿಂದಾಗಿ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಲ್ಲಿ ಆದಂತಹ ಘಟನೆ. ಅದಕ್ಕೆ ಸಂಬಂಧಪಟ್ಟಂತ ಓರ್ವನ ಬಂಧನ ಆಗಿದೆ. ಆತನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಬ್ಬರ ವಿಚಾರಣೆ ಆದ ಬಳಿಕ ಒಬ್ಬನನ್ನ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ರಜಿನ್ ಅಲಿಯಾಸ್ ಕಣ್ಣನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೇರಳದ ತ್ರಿಶೂರ್ ಮೂಲದ ರಜಿನ್ ಮತ್ತು ಪ್ರಮೋದ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಬಳಿಕ ರಜಿನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 2 ದಿನದ ಬಳಿಕ ಓರ್ವನನ್ನ ಅರೆಸ್ಟ್ ಮಾಡಿದೆ ಖಾಕಿ ಪಡೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರಿನಲ್ಲಿ ಹಾಡ ಹಗಲೇ ವಾಹನ ಅಡ್ಡಗಟ್ಟಿ ದರೋಡೆ ಮಾಡಿರುವ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 2 ದಿನ ಕಳೆದ ಮೇಲೆ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರಂತೆ. ಕೇರಳ ಮೂಲದವರು. ತ್ರಿಶೂರ್ನಲ್ಲೇ ಈತನ ಬಂಧನ ಆಗಿದೆ. ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈತನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈತ ಒಬ್ಬ ಅಲ್ಲ, ಇನ್ನೂ ಇದ್ರು ಈತನ ಜೊತೆಗೆ. ಸೊ ಅವರೆಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸರು ಆ ಆಯಾಮದಲ್ಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, 6 ದಿನದ ಅಂತರದಲ್ಲಿ ಬೀದರ್, ಮಂಗಳೂರು, ಮೈಸೂರು, ವಿಜಯಪುರ ಇಲ್ಲೆಲ್ಲ ರಾಬರಿ ಆಗಿ ಹೋಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೈಸೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಂದ್ರೆ ರೋಡಲ್ಲಿ ವಾಹನ ಹೋಗ್ತಾ ಇತ್ತು. ಆಗ ಅಡ್ಡಗಟ್ಟಿ ವಾಹನವನ್ನ ಚಾಕು ತೋರಿಸಿ, ಗನ್ ತೋರಿಸಿ ಅವ್ರ ಹತ್ರ ಇದ್ದಂಥ ಹಣವನ್ನ ಎಗರಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಬಟ್ ಎಷ್ಟು ಹಣ ಇತ್ತು, ಬಟ್ ಅದು ಎಲ್ಲಿ ಹಣ, ಅದರ ಮೂಲ ಏನು, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಕಾರಣ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಹವಾಲಾ ಹಣ ಆಗಿತ್ತು ಅನ್ನುವಂಥ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಬಟ್ ಹಾಡ ಹಗಲೇ ದರೋಡೆ ಮಾಡಿದ್ರಲ್ಲ, ಈ ಆರೋಪಿಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇತ್ತು. ಮೈಸೂರಿನಲ್ಲಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿತ್ತು ಈ ದರೋಡೆ ಕೇಸ್ನಿಂದಾಗಿ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಮೈಸೂರಲ್ಲಿ ಆದಂತಹ ಘಟನೆ. ಅದಕ್ಕೆ ಸಂಬಂಧಪಟ್ಟಂತ ಓರ್ವನ ಬಂಧನ